ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಭೂಮಿಕಾ ಅವರು ಗೌತಮ್ಗೆ ಸುನೀಲು ಜಯದೇವ್ ಕಳಿಸಿದ್ದು, ಅವನು ನಮ್ಮಲ್ಲಿ ಜೀವನ ಹಾಳು ಮಾಡೋ ಮೊದಲೇ ನಾವು ಆ ಮದುವೆನ ನಿಲ್ಲಿಸಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಈ ವಿಷಯ ಎಲ್ಲ ನನಗೆ ಗೊತ್ತಿದೆ, ಆದರೆ ನಾನು ನಿಮ್ಮ ಹತ್ರ ಹೇಳಿರಲಿಲ್ಲ ಅಂತ ಇಲ್ಲಿ ಗೌತಮ್ ಹೇಳ್ತಾರೆ. ಆಗ ಭೂಮಿಕಾ ಅವರು ಮತ್ತೆ ಯಾಕೆ ನೀವು ಆವಾಗಲೇ ಮದುವೆ ನಿಲ್ಲಿಸೋಬಿಟ್ಟು ಯಾಕೆ ಇಷ್ಟು ತಡ ಮಾಡಿದ್ರೆ, ಬನ್ನಿ ಹೋಗಿ ಬೇಗ ಮದುವೆ ನಿಲ್ಲಿಸೋಣ, ಇಲ್ಲ ಅಂದರೆ ತೊಂದರೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಕೂಡ ಸುನಿಲ್ ಅವನು ಒಳ್ಳೆ ಹುಡುಗ, ಅವನು ನೀನು ಅಂದ್ಕೊಂಡು ಅಷ್ಟು ಕೆಟ್ಟವನು ಅಲ್ಲ. ಜಯದೇವ್ ಕೈಯಿಂದ ಅವನು ಎಷ್ಟೋ ಸಲ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು, ಅವನಿಂದ ಅದು ಆಗಿಲ್ಲ. ಆದರೆ ಈ ಸರಿ ಅವನು ಎಲ್ಲ ಕೆಲಸವನ್ನು ಮುಗಿಸಿ ಮತ್ತು ಹಣದ ಆಸೆಗಾಗಿ ಈ ರೀತಿ ಎಲ್ಲ ಮಾಡಿದ್ದಾನೆ. ಆದರೆ ಅವನು ಒಳ್ಳೆ ಹುಡುಗನೇ. ಆದರೆ ನೆಗೆಟಿವ್ ಆಗಿ ಇಲ್ಲಿ ಮದುವೆ ಮನೆಯಲ್ಲಿ ಏನಾಗುತ್ತೋ ಅಂತ ಗೊತ್ತಿಲ್ಲ. ಅವನು ಕೊನೆ ಸಮಯಕ್ಕೆ ಕೂಡ ಇಲ್ಲಿ ಅವನು ತಾಳಿ ಕಟ್ಟದೇನೆ ಹೋಗ್ಬೋದು, ಮತ್ತು ಏನಾದರೂ ಆಗ್ಬೋದು. ಆ ಜಯದೇವ್ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಆದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಅವನು ಮಲ್ಲಿ ಕುತ್ತಿಗೆಗೆ ತಾಳಿ ಕಟ್ಟಿ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾನಂತ ನಂಬಿಕೆ ನನ್ನಲ್ಲಿ ಇದೆ ಅಂತ ಇಲ್ಲಿ ಗೌತಮ್ ಅವರು ಇಲ್ಲಿ ಹೇಳ್ತಾ ಇರ್ತಾರೆ. ಅಲ್ಲ ಗೌತಮ್ ಅವರೇ, ನಿಮಗೆ ಆ ರೀತಿ ಏನೋ ನಂಬಿಕೆ ಇದೆ, ಆದರೆ ಕೊನೆ ಮೂಮೆಂಟಲ್ಲಿ ಜಯದೇವು ಏನು ಮಾಡ್ತಾನೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಈ ಮದುವೆನ ನಿಲ್ಲಿಸ್ಬಿಡೋಣ ಬನ್ನಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು, ಭೂಮಿಕಾ ಅವರೇ ಅದೆಲ್ಲ ಮಾಡೋದು ಬೇಡ, ನಾನು ಅವನಿಂದ ಇವನನ್ನು ಹೇಗೆ ಕಾಪಾಡಬೇಕು ಅಂತ ನನಗೆ ಸರಿಯಾಗಿ ಗೊತ್ತಿದೆ. ಆ ಜಯದೇವ್ಗೆ ಕೇಡ್ಗಾಲ ಶುರುವಾಗಿದೆ, ಅವನಿಗೆ ಸರಿಯಾಗಿ ಪಾಠ ಕಲಿಸ್ತೇನೆ ಅಂತ ಇಲ್ಲಿ ಗೌತಮ್ ಅವರು ಹೇಳ್ತಿರುವಾಗ ಭೂಮಿಕಾ ಅವರು ಕೂಡ ಆಯಿತು ಗೌತಮ್ ಅವರೇ, ನೀವು ಏನು ತೀರ್ಮಾನ ತಗೊಳ್ತೀರೋ ಅದೇ ಸರಿ ಅಂತ ಹೇಳಿ ಅಲ್ಲಿಂದ ಭೂಮಿಕಾ ಅವರು ಕೂಡ ಹೋಗ್ತಾರೆ. ಮತ್ತು ಗೌತಮ್ ಅವರು ಬನ್ನಿ ಮುಹೂರ್ತಕ್ಕೆ ಟೈಮ್ ಆಗುತ್ತೆ, ಆ ಜಯದೇವು ತೊಂದರೆ ಮಾಡೋ ಮೊದಲೇ ಮದುವೆನ ಮುಗಿಸ್ಬಿಡೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಜಯದೇವ್ ಅವರು ಕೂಡ ಇಲ್ಲಿ ಸುನಿಲ್ಗೆ ಫೋನ್ ಮಾಡಿ, ಇಲ್ಲಿ ಭೂಮಿಕಾ ಅವರು ಬಂದಿದ್ದರು, ಅವರಿಗೆ ಎಲ್ಲ ವಿಷಯ ಗೊತ್ತಾಗಿದೆ, ಆದ್ದರಿಂದ ನೀನು ಕೇರ್ಫುಲ್ಲಾಗಿ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತು ನೀನು ಅಲ್ಲಿಂದ ಹೊರಟು ಬಿಡಬೇಕು ಅಂತ ಇಲ್ಲಿ ಹೇಳಿರ್ತಾರೆ. ಆದರೆ ಏನು ಮಾಡೋದು ಅಂತ ಸುನಿಲ್ ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಬಾಸ್ ನೋಡಿದರೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನೀನು ಅಲ್ಲಿಂದ ಹೋಗಬೇಕು ಅಂತ. ಆದರೆ ಇವರಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ಅವರಿಗೆ ಹೇಗೆ ಹೇಳೋದಪ್ಪ, ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಸುನಿಲ್ ಅವರು ತುಂಬಾ ಟೆನ್ಷನಲ್ಲಿ ಇರ್ತಾರೆ. ಮತ್ತು ಈ ಕಡೆ ಜಯದೇವ್ ಅವರು ಕೂಡ ರೌಡಿಗಳನ್ನು ಕಳಿಸಿರ್ತಾರೆ. ರೌಡಿಗಳು ಕೂಡ ಮದುವೆ ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ. ಆಗ ಜಯದೇವ್ ಅವರು ಕೂಡ ಫೋನ್ ಮಾಡಿ ಕೇಳ್ತಾರೆ, ಸುನಿಲ್ ಅವರು ಎಲ್ಲಿದ್ದಾರೆ, ಮತ್ತೆ ಅವನು ಅಲ್ಲಿಂದ ಹೋಗಿದ್ದಾನ ಅಂತ ಇಲ್ಲಿ ಕೇಳ್ತಾರೆ. ಆಗ ರೌಡಿಗಳು ಫೋನ್ ಮಾಡಿ ಅವರಿಗೆ ಹೇಳ್ತಾರೆ, ಇಲ್ಲ ಅವನು ಇನ್ನು ಮದುವೆ ಮಂಟಪದಲ್ಲೇ ಇದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರು ಕೂಡ ಇಲ್ಲಿ ಹೇಳ್ತಾರೆ, ಅವನೇನಾದರೂ ತಾಳಿ ಕಟ್ಟಲಿಕ್ಕೆ ಕೈ ಎತ್ತಿದ್ರೆ ಅವನನ್ನು ಒಂದೇ ಸಮನೆ ಶೂಟ್ ಮಾಡಿ ಅವನನ್ನು ಸಾಯಿಸ್ಬಿಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ರೌಡಿಗಳು ಆಯ್ತು ಬಾಸ್ ಅಂತ ಹೇಳಿ ಒಪ್ಕೊಳ್ತಾರೆ. ಗೌತಮ್ ಮತ್ತೆ ಭೂಮಿಕಾ ಅವರು ಮದುವೆ ಮನೆಯಲ್ಲಿ ಮಲ್ಲಿಗೆ ಮದುವೆ ಮಾಡಿಸ್ಬೇಕು, ಮತ್ತೆ ಜಯದೇವಿಂದ ಯಾವುದೇ ತೊಂದರೆ ಆಗಬಾರ್ದು, ಮತ್ತೆ ರೌಡಿಗಳೇನಾದರೂ ಬರ್ತಾರಾ ಅಂತ ಹೇಳಿ ತುಂಬಾನೇ ಎಲ್ಲ ಕಡೆ ನೋಡ್ಕೊಳ್ತಾ ಮತ್ತೆ ತುಂಬಾನೇ ಜಾಗರೂಕತೆಯಿಂದ ಅವರು ಮದುವೆನ ನಡೆಸ್ಕೊಳ್ತಾ ಇರ್ತಾರೆ. ಮತ್ತೆ ಇಲ್ಲಿ ಸುನಿಲ್ ಅವರು ತಾಳಿ ಕಟ್ಟಲಿಕ್ಕೆ ಅಂತ ಎಲ್ಲ ರೀತಿಯ ಶಾಸ್ತ್ರಗಳನ್ನು ಕೂಡ ಮಾಡಿ ಮುಗಿಸಿರ್ತಾರೆ. ತಾಳಿ ಕಟ್ಟಲಿಕ್ಕೆ ಹೋಗ್ತಾ ಇರುವಾಗ ಜಯದೇವ್ ಅವರು ಹೇಳಿದ ರೌಡಿಗಳು ಈ ಕಡೆ ಸುನಿಲ್ ಅವರಿಗೆ ಶೂಟ್ ಮಾಡಲಿಕ್ಕೆ ಅಂತ ಹೇಳಿ ಗನ್ನನ್ನು ತೆಗಿತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಆ ರೌಡಿಗಳನ್ನು ನೋಡ್ತಾರೆ. ತಕ್ಷಣ ಅಲ್ಲಿಂದ ಸುನಿಲ್ ಅವರನ್ನು ತಪ್ಪಿಸಿ ಆ ರೌಡಿಗಳಿಗೆ ಎಲ್ಲರನ್ನು ಸೆದೆಬಡೆದು ಅವರಿಗೆ ಅಲ್ಲಿಂದ ಓಡಿಸ್ತಾರೆ. ಮತ್ತು ಎಲ್ಲರೂ ಕೂಡ ಮನೆಯಲ್ಲಿ ತುಂಬಾ ಆಶ್ಚರ್ಯದಿಂದ ಇರ್ತಾರೆ, ಯಾಕೆ ಈ ರೌಡಿಗಳು ಬಂದರು ಅಂತ ಹೇಳಿ. ಮಲ್ಲಿನೂ ಕೂಡ ತುಂಬಾ ಬೇಜಾರಲ್ಲಿ ಇರ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಎಲ್ಲ ವಿಷಯವನ್ನು ಹೇಳ್ತಾರೆ, ಈ ಸುನೀಲನ್ನು ಜಯದೇವೇ ಕಳಿಸಿದ್ದು ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಅವರಿಗೆ ಒಂದೇ ಸಮನೆ ಶಾಕ್ ಆಗುತ್ತೆ. ಆಗ ಕುಟುಂಬದವರೆಲ್ಲರೂ ಶಾಕ್ ಆಗ್ತಾರೆ. ಆಗ ಎಲ್ಲರೂ ಕೂಡ ಜಯದೇವ್ನ ಸುಮ್ಮನೆ ಬಿಡಬಾರ್ದು, ಮತ್ತು ಈ ಸುನೀಲನ್ನು ಕೂಡ ಸುಮ್ಮನೆ ಬಿಡಬಾರ್ದು, ಅವನ ಜೊತೆ ಸೇರಿ ಈ ರೀತಿ ಎಲ್ಲ ಮೋಸ ಮಾಡ್ತಾ ಇದ್ದಾರ, ಇವನನ್ನು ಆದಷ್ಟು ಬೇಗ ಈ ಮದುವೆನ ನಿಲ್ಲಿಸಿ, ನಾನು ಈ ಮದುವೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ಇಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ, ಸುನೀಲ್ ಒಳ್ಳೆ ಹುಡುಗನೇ, ಆದರೆ ಆ ಜಯದೇವ್ ಜೊತೆ ಸೇರಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ, ಮಲ್ಲಿ ಅವನು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನಂತ ನನಗೆ ನಂಬಿಕೆ ಇದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಸುನೀಲ್ ಅವರನ್ನು ಕೇಳಿದಾಗ, ಹೌದು ನಿಮಗೆ ಯಾವುದೇ ರೀತಿ ಮೋಸ ಮಾಡೋದಿಲ್ಲ ಮೇಡಮ್, ನಾನು ಮದುವೆ ಆಗ್ತೇನೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಅವರು ಕೂಡ ಒಪ್ಕೊಂಡು ಮದುವೆ ಆಗ್ತಾರೆ. ಹಾಗೆ ಮದುವೆ ಆದ ತಕ್ಷಣ ಇಲ್ಲಿ ಜಯದೇವ್ಗೆ ತಕ್ಕ ಪಾಠವನ್ನು ಕಲಿಸ್ಬೇಕಂತೇಳಿ ಮಲ್ಲಿ ಅವರು ಗೌತಮ್ ಅವರು ಕೂಡ ಎಂಟ್ರಿ ಕೊಡ್ತಾರೆ.
ಗೌತಮ್ ಅವರು ಮಲ್ಲಿನ ಕರ್ಕೊಂಡು ಜಯದೇವ್ ಮನೆಗೆ ಹೋಗ್ತಾರೆ. ಅವರು ಮಲ್ಲಿ ನಿಂದೆ ಈಗ ನೀನು ಜಯದೇವ್ಗೆ ಯಾವ ರೀತಿಯಾಗಿ ಪಾಠ ಕಲಿಸ್ತೀಯೋ, ಯಾವ ರೀತಿಯಾಗಿ ಮಾತಾಡ್ತೀಯೋ ನಿನಗೆ ಬಿಟ್ಟಿದ್ದು. ನೋಡು, ನಿನ್ನ ಹಿಂದೆ ನಾವಿದ್ದೇವೆ, ನೀನು ಯಾವುದೇ ಕಾರಣಕ್ಕೂ ನೀನು ಭಯ ಪಡಬೇಡ ಅಂತ ಹೇಳಿ ಅವಳನ್ನು ಕಳಿಸ್ತಾರೆ. ಆಗ ಈ ಕಡೆ ಮಲ್ಲಿ ಅವರು ಕೂಡ, ಭಾವ ನಾನು ಯಾವುದೇ ರೀತಿಯಲ್ಲಿ ಹೆದರೋದಿಲ್ಲ, ಅವನು ನನಗೆ ಇಷ್ಟೆಲ್ಲ ಕಾಟ ಕೊಟ್ಟಿದ್ದಾನೆ, ಅವನಿಗೆ ಸರಿಯಾಗಿ ನಾನು ಮಾತಾಡಿ ಬರ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಹೊರಗಡೆ ನಿಂತು ಮಲ್ಲಿ ಮತ್ತು ಸುನಿಲ್ ಅವರನ್ನು ಕಳಿಸ್ತಾರೆ. ಆಗ ಮಲ್ಲಿ ಅವರು ಕೂಡ ಜಯದೇವ್ ಎಲ್ಲಿದ್ದೀಯಾ, ಹೊರಗೆ ಬಾ ಅಂತ ಇಲ್ಲಿ ಕೇಳ್ತಾರೆ. ಆಗ ಜಯದೇವ್, ದಿಯಾ ಮತ್ತು ಶಕುಂತಲ ಅವರೆಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಆಗ ದಿಯಾ ಅವರು ಬಂದು ಏನಂತ ಮಾತಾಡ್ತಿದ್ಯಾ, ನೀನು ರೆಸ್ಪೆಕ್ಟ್ ಕೊಟ್ಟು ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಅವರು, ನೀನು ಬಾಯಿ ಮುಚ್ಚು, ನಾನು ನಿನಗೆ ಮಾತಾಡ್ಸಿಲ್ಲ, ನಾನು ಜಯದೇವ್ನನ್ನು ಕರಿತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ದಿಯಾ ಅವರು ಕೂಡ ಬಾಯಿ ಮುಚ್ಕೊಳ್ತಾರೆ. ಮತ್ತು ಇಲ್ಲಿ ಜಯದೇವ್ ಅವರು ಕೂಡ ಬಂದು ಹೇಳ್ತಾರೆ, ಹೋ ಬ್ಲಡಿ ಮಲ್ಲಿ, ನೀನು ಯಾಕೆ ಇಲ್ಲಿ ಬಂದಿದ್ದೀಯಾ ಅಂತ ಇಲ್ಲಿ ಹೇಳ್ತಾರೆ. ಆಗ ನಾನು ಯಾಕೆ ಬಂದಿದ್ದೇನೆ ಅಂತ ನಿನಗೆ ಈಗ ಸರಿಯಾಗಿ ಗೊತ್ತಾಗ್ತಾ ಇಲ್ವಾ? ನೋಡು, ನನ್ನ ಮದುವೆ ಆಗಬೇಕಂತ ನೀನು ಏನೇನೋ ಮಾಡಿದೆ, ಎಷ್ಟೋ ರೌಡಿಗಳನ್ನು ಕಳಿಸ್ದೆ, ಆದರೆ ನನ್ನ ಕುತ್ತಿಗೆಗೆ ತಾಳಿ ಬಿದ್ದಿದೆ. ನೀನೇನು ಮಾಡಿದರೂ ಕೂಡ ನಿನ್ನ ಯಾವುದೇ ರೀತಿ ಪ್ರಯತ್ನ ಸಫಲವಾಗಲಿಲ್ಲ. ಆದರೆ ನಾನು ಮದುವೆ ಆಗಿ ನಾನು ನಿನ್ನ ಕಣ್ಮುಂದೆನೇ ಸುನಿಲ್ನನ್ನು ಕರ್ಕೊಂಡು ಬಂದಿದ್ದೇನೆ. ನೀನು ಕಳಿಸಿದ ಈ ಹುಡುಗನ ಜೊತೆಯಲ್ಲೇ ನನ್ನ ಮದುವೆ ಆಗಿದೆ ನೋಡು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಜಯದೇವ್ ಅವರು ಕೂಡ, ನೀನು ಮದುವೆ ಆಗಿರ್ಬೋದು, ಆದರೆ ನಿನ್ನನ್ನು ಮತ್ತು ಇವನನ್ನು ಹೇಗೆ ಸಾಯಿಸಬೇಕು ಅಂತ ನನಗೆ ಸರಿಯಾಗಿ ಗೊತ್ತಿದೆ. ಆಗ ಈ ಕಡೆ ಮಲ್ಲಿ ಅವರು ಕೂಡ, ನೀನು ಏನೇ ಮಾಡಿದರೂ ಕೂಡ ನಮ್ಮ ಕೂದಲನ್ನು ಕೂಡ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನನ್ನ ಜೊತೆಯಲ್ಲಿ ಗೌತಮ್ ಭಾವ, ಭೂಮಿಕಾ ಅಕ್ಕ ಇದ್ದಾರೆ, ನೀನು ಯಾವುದೇ ಕಾರಣಕ್ಕೂ ನಮ್ಮನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಕಡೆ ಮಲ್ಲಿ ಅವರು ಕೂಡ ಹೇಳ್ತಾ ಇರ್ತಾರೆ. ಆ ಜಯದೇವ್ ಅವರು ಕೋಪದಿಂದ ಬ್ಲಡಿ ಮಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಅವರು, ಸಾಕು, ಶಟ್ ಅಪ್ ಯುವರ್ ಮೌತ್ ಅಂತ ಹೇಳಿ ಈ ಕಡೆ ಮಲ್ಲಿ ಅವರು ಕೂಡ ಹೇಳ್ತಾರೆ. ಆಗ ಜಯದೇವ್ ಅವರು ಕೂಡ ಒಂದೇ ಸಮನೆ ಶಾಕ್ ಆಗ್ತಾರೆ. ಮತ್ತು ಸುನಿಲ್ ಅವರು ಕೂಡ ಎದುರ್ಕೊಳ್ತಾರೆ. ಮತ್ತು ಮಲ್ಲಿ ಅವರು ಕೂಡ, ನೀನು ಇಷ್ಟು ದಿನ ಏನು ಮಾಡಿದ್ಯೋ ಅದೆಲ್ಲ ಲೆಕ್ಕಕ್ಕಿಲ್ಲ, ಆದರೆ ನಾವು ಇನ್ನು ಮುಂದೆ ನಿನಗೆ ಯಾವ ರೀತಿಯಲ್ಲಿ ಆಟ ಆಡಿಸ್ತೇವೆ ನೋಡ್ತಾ ಇರೋ, ನೀನು ಯಾವುದೇ ಕಾರಣಕ್ಕೂ ಯಾವುದರಲ್ಲೂ ಕೂಡ ಮುಂದೆ ಬರಬಾರ್ದು ಅಂತ ಹೇಳಿ ಮಲ್ಲಿ ಅವರು ಕೂಡ ಹೇಳ್ತಾರೆ. ಆಗ ನೀನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಜಯದೇವ್ ಹೇಳಿದ್ರು. ನಾನು ಇಷ್ಟು ದಿನ ಏನು ಮಾಡಿಲ್ಲ, ಆದರೆ ಇನ್ನು ಮುಂದೆ ಮಾಡೋದೆಲ್ಲ ನೀನು ಮುಟ್ಟಿ ನೋಡ್ಕೊಳ್ಬೇಕಾಗುತ್ತೆ, ಆ ರೀತಿಯಾಗಿ ನಾನು ನಿನಗೆ ಪಾಠ ಕಲಿಸ್ತೇನೆ ನೋಡ್ತಾ ಇರು ಅಂತ ಹೇಳಿ ಮಲ್ಲಿ ಅವರು ಹೇಳ್ತಾರೆ. ನಾನು ಎಕ್ಸಾಮ್ ಬರೀಬಾರ್ದು ಅಂತ ಹೇಳಿ ಎಷ್ಟು ಪ್ರಯತ್ನ ಪಟ್ಟೆ, ಮತ್ತು ನನ್ನ ಮದುವೆ ಆಗಬಾರ್ದು ಅಂತ ಹೇಳಿ ಎಷ್ಟು ಪ್ರಯತ್ನ ಪಟ್ಟರು ಎಲ್ಲ ನಾವೇ ಸಕ್ಸಸ್ಸನ್ನು ಹೊಂದ್ತಾ ಇದ್ದೇವೆ, ನಮಗೆ ಯಾರು ಕೂಡ ಏನು ಮಾಡೋದಕ್ಕಾಗಲ್ಲ, ಯಾಕೆಂದರೆ ದೇವರು ನಮ್ಮ ಕಡೆ ಇದ್ದಾನೆ ಅಂತ ಇಲ್ಲಿ ಮಲ್ಲಿ ಅವರು ಕೂಡ ಹೇಳ್ತಾರೆ. ಆಗ ಜಯದೇವ್ ಅವರು ಕೂಡ, ಮಲ್ಲಿ, ನಾನು ಎಕ್ಸಾಮ್ ಬರೆದ್ಬಿಟ್ಟೆ, ನಾನು ಮದುವೆ ಆಗಿಬಿಟ್ಟೆ ಅಂತ ಹೇಳಿ ಬೀಗಬೇಡ, ಇನ್ನು ಮುಂದೆ ತುಂಬ ಇದೆ, ನನಗೆ ಯಾಕೆ ಹೀಗೆ ಆಯಿತು ಅಂತ ಹೇಳಿ ನೀನು ಅಳ್ತಾ ಕುತ್ಕೋಬೇಕು, ಅದನ್ನು ನೋಡಿ ನಾನು ಖುಷಿ ಪಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಅವರು ಕೂಡ ನಗಾಡ್ತಾ ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಆ ಸ್ಥಿತಿಗೆ ಬರೋಕ್ಕೆ ಸಾಧ್ಯ ಇಲ್ಲ, ಅದು ನಿನಗೆ ಆ ರೀತಿ ಆಗ್ಬೋದು, ನೀನು ಎಲ್ಲವನ್ನ ಕಳೆದುಕೊಂಡು ಒಂದು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡ್ತಾ ಕುತ್ಕೋಬೇಕು, ಆ ರೀತಿಯಾಗಿ ನಾನು ನಿನಗೆ ಮಾಡ್ತೇನೆ ಅಂತ ಹೇಳಿ ಮಲ್ಲಿ ಅವರು ಕೂಡ ಹೇಳ್ತಾರೆ. ಮತ್ತು ಜಯದೇವ್, ಶಕುಂತಲ ಅವರು ಕೂಡ ತುಂಬಾ ಕೋಪದಿಂದ ಮಲ್ಲಿ ಅವರನ್ನು ನೋಡ್ತಾರೆ. ನೀನು ನಮ್ಮ ಕುಟುಂಬದ ವಿಷಯಕ್ಕೆ ನೀನೇನಾದರೂ ಬಂದರೆ ಹುಷಾರ್, ನಾವು ಇನ್ನು ಮೇಲೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಮಲ್ಲಿ ಕೂಡ ಹೇಳ್ತಾಳೆ. ಮಲ್ಲಿಯ ವಾರ್ನಿಂಗ್ ಕೇಳಿ ಈ ಕಡೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಮತ್ತು ಗೌತಮ್ ಮತ್ತು ಆನಂದ್ ಅವರು ಕೂಡ, ಮಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಗೌತಮ್ ಅವರು ಕೂಡ ಹುಷಾರ್ ಅಂತ ಹೇಳಿ ಅಲ್ಲಿಂದ ಬರ್ತಾರೆ. ಮತ್ತು ಮಲ್ಲಿ ಅವರು, ಸುನಿಲ್ ಅವರು ಕೂಡ ತುಂಬಾ ಖುಷಿಯಿಂದ ಗೌತಮ್ ಮನೆಯಲ್ಲಿ ಇರ್ತಾರೆ. ಮತ್ತು ಜಯದೇವ್ ಅವರು ಕೂಡ ಮಲ್ಲಿಯ ಮದುವೆ ಆಗೋಯ್ತಲ್ಲ ಹೇಳಿ ಅಂತ ತುಂಬಾ ಟೆನ್ಷನಲ್ಲಿ ಇರ್ತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.